ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ 3000ಕ್ಕೂ ಅಧಿಕ ಹಾಡುಗಳ ಸಾಹಿತ್ಯದ ಒಡೆಯ ಕನ್ನಡದ ಕವಿರತ್ನ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ದಿನೇ ದಿನೇ ನಿಮ್ಮ ವಯಸ್ಸು ಕಡಿಮೆ ಆಗ್ತಾ ಇದೆ, ಹಾಡುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಏನು ನಿಮ್ಮ ಹಾಡುಗಳ ಸೀಕ್ರೆಟ್ ಅಂತ? ಕನ್ನಡಿಗರ ಪ್ರೀತಿ ಅದು. ಆ ಪ್ರೀತಿ ಹೆಚ್ಚಾದಂತೆಲ್ಲ ಇಲ್ಲಿ ಹಿಂಗಾಗುತ್ತೆ. ನಟನೆ ಶುರು ಮಾಡಿದ್ರ, ಅದ್ರ ಜೊತೆಗೆ ರೀಸೆಂಟ್ ಆಗಿ ರಾಜರತ್ನಾಕರ ಸಿನಿಮಾದ ಏ ಮಾನವ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಮ್ಮ ಹಾಡುಗಳಿಗೆ ಈಗಾಗಲೇ ಕನ್ನಡಿಗರು ಸಾಕಷ್ಟು ಪ್ರೀತಿಯನ್ನ ಕೊಟ್ಟಿದ್ದಾರೆ. ಈ ಹಾಡಲ್ಲಿ ತುಂಬಾ ಮೆಚ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಅಂತ? ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಆ ಲೈನ್ಸ್ ನ ಗಮನಿಸ್ತಾರಲ್ಲ, ಅಂದ್ರೆ ಈಗ ಜೇನದನಿಯೋಳೆ ಅದರಲ್ಲಿ ಸಾಹಿತ್ಯನ ಚರಣದಲ್ಲಿ ಎಲ್ಲೋ ಇರುವಂತ ಚರಣದ ಲೈನ್ಸ್ ಕೂಡ ಗಮನಿಸಿದ್ರು ಜನ. ಗಮನಿಸಿ ಅದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು. ಅದೇ ತರದಲ್ಲಿ ಈ ಸಿನಿಮಾದ ಹಾಡಿನಲ್ಲೂ ಕೂಡ ಏ ಮಾನವ ಹಾಡಿನಲ್ಲಿರುವಂತ ಚರಣದ ಲೈನ್ಸ್ ನ ಗಮನಿಸಿ ಅದನ್ನ ಕಮೆಂಟ್ ಅಲ್ಲಿ ಹಾಕ್ತಿದ್ದಾರೆ, ಮಾತಾಡ್ತಿದ್ದಾರೆ. ಅದಕ್ಕೆ ಖುಷಿ ಆಗುತ್ತೆ. ಅದು ರಾಜರತ್ನಾಕರ ಸಿನಿಮಾಗೆ ಒಂದು ಪ್ಲಸ್ ಆಗುತ್ತೆ ಅಂತ. ಅಂದ್ರೆ ಯಾವ್ದಿದ್ ಹಾಡು ಅಂದ ತಕ್ಷಣ ಸಿನಿಮಾ ನೆನಪಾಗುತ್ತೆ. ಸೊ ಸಿನಿಮಾ ಒಳ್ಳೇದಾಗದೆ ಬಹಳ ಮುಖ್ಯ. ಅದಾಗಿದೆ ಅಂತ ನನ್ನ ಭಾವನೆ. ಪ್ರತಿಯೊಂದು ಸಿನಿಮಾಗೂ ವಿಭಿನ್ನವಾದಂತಹ ಸಾಹಿತ್ಯದ ಒಂದು ರಸದೌತಣವನ್ನ ಉಣಬಡಿಸ್ತೀರ ನೀವು. ಈ ಒಂದು ಸಾಂಗ್ ಅಲ್ಲಿ ಒಂದು ಕಾಸು ಹಾಗೇನೆ ಮಾನವನ ವ್ಯಕ್ತಿತ್ವದ ಮೇಲೆ ಇರುವಂತಹ ಒಂದು ಬಾಂಡಿಂಗ್ ಮೇಲೆ, ಯಾಕಂದ್ರೆ ದುಡ್ಡು ಬಂದ ತಕ್ಷಣ ಮನುಷ್ಯ ಯಾವ ರೀತಿ ಚೇಂಜಸ್ ಆಗ್ತಾನೆ, ದುಡ್ಡು ಇಲ್ಲದೆ ಇದ್ದಾಗ ಹೆಂಗಿರ್ತಾನೆ, ದುಡ್ಡು ಬಂದ ಮೇಲೆ ಯಾವ ರೀತಿ ಚೇಂಜಸ್ ಆಗ್ತಾನೆ ಅನ್ನುವಂತಹ ಒಂದಷ್ಟು ಸಮಾಚಾರಗಳನ್ನ ತಿಳಿಸ್ಕೊಟ್ಟಿದ್ರ. ಇದಕ್ಕೆ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತ? ನೋಡಿ, ದುಡ್ಡಿನ ಬಗ್ಗೆ ಮತ್ತು ಜೀವನದ ಬಗ್ಗೆ ಕನ್ನಡದಲ್ಲಿ ಅನೇಕ ಹಾಡುಗಳಿವೆ. ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ಲದೆ ಜಗವಿಲ್ಲ, ಅಲ್ಲಿಂದ ಶುರು ಮಾಡಿ 1 2 3 ವಿಷ್ಣುವರ್ಧನ್ ಅವ್ರಿಗೂ ಹೌದು ಎಷ್ಟೊಂದು ಹಾಡುಗಳು. ನನ್ನ ಹಾಡು ಅಂತ ಅಲ್ಲ, ತುಂಬಾ ಜನದ ತುಂಬಾ ಸಿನಿಮಾಗಳಲ್ಲಿ ಹಾಡಿದೆ. ಸೊ ದುಡ್ಡಿನ ಮಹತ್ವ ಏನು, ಜೀವನದಲ್ಲಿ ದುಡ್ಡು ಹೇಗೆ ಮುಖ್ಯ ಅಂತ. ಇಲ್ಲಿ ಪರಿಸ್ಥಿತಿನೂ ಅದೇ, ಹಣ ಮತ್ತು ಜೀವನ, ಈ ಎರಡನ್ನ ನಾವು ವ್ಯಂಗ್ಯ ಮಾಡ್ತಾ ದುಡ್ಡು ಮುಖ್ಯ, ದುಡ್ಡೇ ಮುಖ್ಯ ಅಲ್ಲ ಅನ್ನೋದು ಗೊತ್ತಾಗ್ಬೇಕು. ಹಾಗಾಗಿ ದುಡ್ಡನ್ನ ಇಟ್ಕೊಂಡೆ ಈ ಮಾನವ ಕಾಸಿನ ದಾಸನು. ಯಾವ್ದಕ್ ದಾಸ ಆಗಿದ್ದಾನೆ? ಕಾಸಿಗೆ ದಾಸ ಆಗಿದ್ದಾನೆ ಅಂತ. ಇಡೀ ಹಾಡಿನಲ್ಲಿ ಜೀವನದ ಮೌಲ್ಯಗಳು ಮತ್ತು ಹಣ ಇವೆರಡರ ನಡುವೆ ಇರುವಂತಹ ಆ ಕಂದರವನ್ನ ತೋರಿಸೋ ಪ್ರಯತ್ನ. ಯಾವಾಗ್ಲೂ ಅಷ್ಟೇ, ಒಂದು ಹಾಡು ಡೈರೆಕ್ಟರ್ಗಳು ಈ ತರದೊಂದು ಹಾಡು ಅಂತ ಅಂದಾಗ ಹೊಸದಾಗಿ ಏನಾದ್ರು ಕಾನ್ಸೆಪ್ಟ್ ಮಾಡ್ಕೊಂಡಿದ್ರೆ ಅವರು ಸಿಚುವೇಶನ್ ಅಲ್ಲಿ, ಈಗ ಅದೇ ಪ್ರೀತಿ ಪ್ರೇಮ, ಅದೇ ಬೇರೆ ಬೇರೆ ಎಲ್ಲವೂ ಅದೇ ಆದ್ರೂ ಕೂಡ ಏನಾದ್ರೂ ಒಂದು ಹೊಸದಾಗಿ ಒಂದು ಚಿಂತನೆ ಇದ್ರೆ ಆಗ ಬಹಳ ಸುಲಭ ಆಗ್ಬಿಡುತ್ತೆ. ಹಾಡು ಬಹಳ ಬೇಗ ಕ್ಯಾಚ್ ಆಗುತ್ತೆ, ಹೊಸದಾಗಿರುತ್ತೆ. ನಾವು ಅದನ್ನ ಪ್ರಯತ್ನ ಪಡ್ತಾನೆ ಇರ್ತೀವಿ. ನೇರವಾಗಿ ಆ ತರದ್ದೇ ಒಂದು ಸೀನ್ ಅಂತ ಸಿಕ್ಕಿದಾಗ, ಅದಕ್ಕೆ ಅಂತಲೇ ಒಂದು ಜಾಗ ಆದಾಗ ಸ್ಕ್ರಿಪ್ಟ್ ಅಲ್ಲಿ ಪ್ಲಸ್ ಆಗುತ್ತೆ. ಇದು ಹಾಗೆ ಪ್ಲಸ್ ಆಗಿದ್ದು ಡೈರೆಕ್ಟರ್ಗೆ ಅದು ಬೇಕಿತ್ತು. ಏನಂದ್ರೆ ಹಣ ಮತ್ತು ಜೀವನ, ಅದು ಸಿನಿಮಾ ಕತೆ ಹೇಳದಂಗಾಗುತ್ತೆ. ನಾನು ಸಿನಿಮಾ ನೀವು ನೋಡ್ತಾ ಗೊತ್ತಾಗುತ್ತೆ ಯಾಕೆ ಆ ಜಾಗದಲ್ಲಿ ಈ ಹಾಡು ಬರುತ್ತೆ ಅಂತ. ಸೊ ಆ ಕಥೆಯ ಒಂದು ಬಹಳ ಮುಖ್ಯವಾದಂತ ಒಂದು ತಿರುವಿನಲ್ಲಿ ಬರುವಂತ ಹಾಡದು. ಇನ್ನ ಒಂದು ನಿಮ್ಮ ಒಂದು ಸಾಹಿತ್ಯದ ಜೊತೆಗೆ ವಿಜಯ್ ಪ್ರಕಾಶ್ ಅವರ ಒಂದು ಧ್ವನಿ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು, ಅದ್ರ ಜೊತೆಗೆ ಹರ್ಷವರ್ಧನ್ ರಾಜ್ ಅವರ ಸಂಗೀತ ಸಿಕ್ಕಾಪಟ್ಟೆ ಹೈಪನ್ನ ಮಾಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ತಮ್ಮ ಜೀವನಕ್ಕೆ ಸಿಚುವೇಶನ್ ಆಗುವಂತಹ ಒಂದು ಸಂದರ್ಭಗಳಲ್ಲಿ ಈ ಒಂದು ಹಾಡನ್ನ ತಮ್ಮ ಸ್ಟೇಟಸ್ ಹಾಕೊಳ್ಳುವಂಥದ್ದಾಗಿರ್ಬೋದು, ಬೇರೆಯವ್ರಿಗೆ ಒಂದು ಶೇರ್ ಮಾಡುವಂಥದ್ದು ಆಗ್ತಿದೆ. ಇನ್ನ ಒಂದು 2 ಲೈನ್ ಬರ್ದಿದ್ರಿ ನೀವು, ಏನಂತಂದ್ರೆ ಸತ್ತ ಮೇಲೆ ಶಾಂತಿ ಕೋರಿ ಎಸೆವರು ನಿನ್ನ ಒಂದು ಅಸ್ಥಿಯನ್ನ ಅಂತ. ಸೊ ಯಾರಾದ್ರೂ ಇನ್ಸ್ಪಿರೇಷನ್ ಅಥವಾ ನಿಜ ಜೀವನದಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನ ತಗೊಂಡು ಬರ್ದಿರುವಂತದ್ದ ಈ ಒಂದು ಲೈನ್ಸ್ ಅಂತ? ಇಲ್ಲ, ಬಹಳ ಸರಳವಾಗಿ ಎಲ್ರಿಗೂ ಕೂಡ ನಾಟುವಂಥದ್ದು. ನಾವು ಅಸ್ಥಿನ ಎಸಿತೀವಿ ಅಥವಾ ಬಿಡ್ತೀವಿ, ನೀರಿಗೆ ಬಿಡ್ತೀವಿ. ಎಸೆವರು ಅನ್ನೋ ಪದ ಅದು ಮ್ಯೂಸಿಕಲ್ ಆಗಿ ಮಾಡ್ಕೊಂಡೆ ಅಷ್ಟೇ. ಅರ್ಥ, ಅದರ ಅರ್ಥ ಎಸೆವರು ಅನ್ನೋದ್ರ ಅರ್ಥ
ಆ ವ್ಯಕ್ತಿ ಪಾಯಿಂಟ್ ಆಫ್ ವ್ಯೂ, ಯಾರು ಸತ್ತಂತ ವ್ಯಕ್ತಿ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ನನ್ನ ಎಸ್ತ್ ಬಿಡ್ತಾರೆ ಅಷ್ಟೇ ಅನ್ನೋ ಅರ್ಥದಲ್ಲಿ ಅಷ್ಟೇ. ಅದನ್ನ ನೆಗೆಟಿವ್ ಆಗಿ ಅಲ್ಲ. ಅದು ಎಸೆವರು ಅಸ್ಥಿಯ ನನಗ್ ಮಾತ್ರ ಬೇಡ ಅಂತ ಹೇಳ್ಬಿಟ್ಟು ಎಸೆವರೇ ಆಸ್ತಿಯ ಅಂತ. ಅಸ್ಥಿ ಮತ್ತು ಆಸ್ತಿಯ ಮಧ್ಯೆ ಇರುವಂತ ಈ ಕಥೆನೆ, ನೀವು ಸಿನಿಮಾನೇ ಅದೇ ನೋಡಿ. ಹಾಡು ಕೂಡ ದುಡ್ಡು ಮತ್ತು ಜೀವನ, ಅಸ್ಥಿ ಮತ್ತು ಆಸ್ತಿ, ಯಾವುದು ಆ ಸಮತೋಲನ ಏನಿದೆಲ್ಲ, ಆ ಸಮೀಕರಣ, ಅದೇ ಈ ಹಾಡು. ಆ ಲೈನ್ಸ್ ಎಸ್ಪೆಷಲಿ ನೀವು ಹೇಳಿದ ಲೈನ್ಸ್ ನ ತುಂಬಾ ಜನ ಸ್ಟೇಟಸ್ ಹಾಕೊಂಡಿದ್ದಾರೆ, ನನಗೆ ಕಳಿಸ್ತಿರ್ತಾರೆ, ಒಂದು ಕಾಮೆಂಟ್ ಅಲ್ಲಿ ಬರ್ಕೊಂಡಿದ್ದಾರೆ. ಅದು 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 ಬರುತ್ತೆ ಅಷ್ಟೇ. ಆ ತರದೊಂದು ಥಾಟ್ ಬಂತು, ಅಸ್ಥಿ ಮತ್ತು ಆಸ್ತಿ, ಅದು ಬರಿತಾ ಬರಿತಾ ಬಂದಿದ್ದು. ಅದು ಚೆನ್ನಾಗಿದೆ ಅಂತ ಅನ್ನಿಸ್ತಲ್ಲ, ಪಟ್ ಅಂತ ಅದನ್ನ ಬರದೆ ಅದು ಡೆಫಿನೆಟ್ ಆಗಿ ಜನಕ್ಕೆ ರೀಚ್ ಆಯ್ತು. ಅದೇ ಖುಷಿ. ಈಗ ಎಷ್ಟೋ ಹಾಡುಗಳಲ್ಲಿ ಸಾಲು ಬರಿತೀವಿ, ಅದು ಗೊತ್ತೇ ಆಗೋದಿಲ್ಲ, ಎಲ್ಲೋ ಹೊರಟೋಗಿರುತ್ತೆ, ಬಟ್ ಕೆಲವು ನೋಟೆಡ್ ಆಗುತ್ತವೆ. ಅಂಥದ್ರಲ್ಲಿ ಇದೊಂದು ಖುಷಿ ಇದೆ. ಅಂಡ್ ಇವರು ವಿಜಯ್ ಪ್ರಕಾಶ್ ಅವರು ಧ್ವನಿಯಲ್ಲಿ ಒಂದು ಆ ಫಿಲಾಸಫಿಕಲ್ ಆದಂತ ವಸ್ತು ವಿಷಯ ತುಂಬಾ ಚೆನ್ನಾಗಿ ಒಂಥರ ಅದು ಬುದ್ಧಿ ಹೇಳದಂಗೂ ಇದೆ, ಸತ್ಯನ ಹೇಳದಂಗೂ ಇದೆ, ಸತ್ಯದ ಕನ್ನಡಿ ತರನೂ ಇದೆ. ಅವ್ರ ಧ್ವನಿಯಲ್ಲಿರುವಂತ ಶಕ್ತಿ ಅದು. ಅಂಡ್ ಹರ್ಷವರ್ಧನ್ ಬಹಳಷ್ಟು ಕಾಲದಿಂದ, ಬಹಳ ಚಿಕ್ಕ ಹುಡುಗನಿಂದ ಸಂಗೀತ ಕಲಿತಾ ಇದ್ದ, ಸಂಗೀತದ ಕುಟುಂಬದಿಂದ ಬಂದವನು. ಅಂಡ್ ವಿಜಯ್ ಪ್ರಕಾಶ್ ಅವರ ಕಾನ್ಸರ್ಟ್ಗಳಲ್ಲಿ ಹಿ ಇಸ್ ದ ಮೈನ್ ಪರ್ಸನ್, ಕೀಬೋರ್ಡ್ ಪ್ಲೇ ಮಾಡೋದ್ರಲ್ಲಿ. ತುಂಬಾ ಸಿನಿಮಾಗಳು ರೀ ರೆಕಾರ್ಡಿಂಗ್ ಆಗ್ಲಿ, ಸಾಂಗ್ಸ್ ಆಗ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ. ಈ ಸಿನಿಮಾ ಕೂಡ ಒಂದು ಅಂದ್ರೆ ಇತ್ತೀಚೆಗಷ್ಟೇ ಸಿನಿಮಾ ಸಂಗೀತ ನಿರ್ದೇಶನ ಶುರು ಮಾಡಿದ್ದಾನೆ. ಅದರಲ್ಲಿ ರಾಜರತ್ನಾಕರ ಕೂಡ ಒಂದು ತುಂಬಾ ಒಳ್ಳೆಯ ಪ್ರಯತ್ನ ಮಾಡಿದ್ದಾನೆ. ತುಂಬಾ ಚೆನ್ನಾಗಿದೆ, ಜನ ಮೆಚ್ಚುತ್ತಾ ಇದ್ದಾರೆ, ಅವನಿಗೂ ಒಳ್ಳೆಯ ಭವಿಷ್ಯ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.